ನಾನು JDS ಪಕ್ಷದ ಜಿಲ್ಲಾಧ್ಯಕ್ಷ ಜಾಕೆ ಮಾಧವಗೌಡ. ಈಗಾಗಲೇ ನಮ್ಮ ರಾಜ್ಯದ ಉಪಾಧ್ಯಕ್ಷರು ಮತ್ತು ರಾಜ್ಯ ವಕ್ತಾರರಾಗಿರ್ತಕ್ಕಂಥ MB ಸದಾಶಿವರನ್ನು, ಅದೇ ರೀತಿ ಪಕ್ಷದ ಬಲವರ್ಧನೆ ದೃಷ್ಟಿಯಿಂದ ಈಗಾಗಲೇ ನಮ್ಮ ಪಕ್ಷಕ್ಕೆ ಸೇರ್ಪಡೆಗೊಂಡಿರ್ತಕ್ಕಂಥ ಶಶಿರಾಜ್ ಶೆಟ್ಟಿ, ಯೋಗೀಶ್ ಶೆಟ್ಟಿ ಹಾಗೆ ಧರ್ಮೇಂದ್ರರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿ, ಪತ್ರಿಕಾ ಮಾಧ್ಯಮದ ದೃಶ್ಯ ಮಾಧ್ಯಮ ಇರ್ಬೋದು, ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನು ಕೂಡ ಸ್ವಾಗತ ಮಾಡಿ, ಬಹುಶಃ ಈ ಪತ್ರಿಕಾಗೋಷ್ಠಿಯನ್ನು ರಾಜ್ಯ ಉಪಾಧ್ಯಕ್ಷರು, ರಾಜ್ಯ ವಕ್ತಾರರಾಗಿರ್ತಕ್ಕಂಥ MB ಸದಾಶಿವರು ನಡೆಸಿಕೊಡ್ಬೇಕು ಅಂತ ಅವರನ್ನು ಕೇಳ್ಕೊಳ್ತಾರೆ. ಎಲ್ಲ ಮಾಧ್ಯಮದ ಸ್ನೇಹಿತರೆ, ಭಾಳ ದಿನಗಳ ನಂತರ ಅಧಿಕೃತವಾಗಿ ದಕ್ಕ ಜಿಲ್ಲಾ ಜನತಾದಳದ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ರಾಜಕೀಯದ ವಿದ್ಯಮಾನಗಳು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಅನೇಕ ರೀತಿಯಲ್ಲಿ ಸುದ್ದಿಯಾಗಿವೆ. ಈ ಜಿಲ್ಲೆಯಲ್ಲಿ ಜನತಾದಳ ಜಾತ್ಯತೀತ ಒಂದು ಪಕ್ಷವಾಗಿ ಪ್ರಬಲವಾದ ಸಂಘಟನೆಯನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರಾಜ್ಯದ ಸೂಚನೆಯ ಪ್ರಕಾರ ಜಿಲ್ಲಾಧ್ಯಕ್ಷರು ಅಂತಹ ಅರ್ಹ ವ್ಯಕ್ತಿಗಳನ್ನು ಮತ್ತು ಸಮಾಜದಲ್ಲಿ ಗುರುತಿಸಲ್ಪಟ್ಟಂಥ ವ್ಯಕ್ತಿಗಳನ್ನು ಪಕ್ಷಕ್ಕೆ ಬರಮಾಡಿಸಿಕೊಂಡು ಅವರ ಮೂಲಕ ಪಕ್ಷದ ಬಲವರ್ಧನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅತ್ಯಂತ ಸ್ವಾಗತಾರ್ಹ ಕ್ರಮವನ್ನು ಕೈಗೊಂಡಿದ್ದಾರೆ. ಆ ದೃಷ್ಟಿಯಿಂದ ನಾವು ನಿನ್ನೆ ಅಲ್ಲ ಮೊನ್ನೆ 5ನೇ ತಾರೀಕಿನಂದು ಬೆಂಗಳೂರಿನಲ್ಲಿ ರಾಜ್ಯದ ಪಕ್ಷದ ಕಚೇರಿ ಆವರಣದಲ್ಲಿ 3 ಮಂದಿ ಈ ಮಂಗಳೂರು ಭಾಗದ ನಾಯಕರನ್ನು ಪಕ್ಷಕ್ಕೆ ಬರಮಾಡಿಸಿಕೊಂಡು ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರ ಸಮ್ಮುಖದಲ್ಲಿ ರಾಜ್ಯಾಧ್ಯಕ್ಷರಾದ ಮತ್ತು ಕೇಂದ್ರ ಸಚಿವರಾದಂಥ ಶ್ರೀ HD ಕುಮಾರಸ್ವಾಮಿಯವರ ಒಂದು ಮುಖಂಡತ್ವದಲ್ಲಿ ಈ 3 ವ್ಯಕ್ತಿಗಳನ್ನು ನಾವು ಪಕ್ಷಕ್ಕೆ ಸೇರಿಸಿಕೊಂಡಿದ್ದೇವೆ. ಅವರ ಅನುಯಾಯಿಗಳು ಭಾಳಷ್ಟು ಸಂಖ್ಯೆಯಲ್ಲಿ ಸೇರಿಕೊಂಡಿದ್ದಾರೆ. ಮೊದಲನೇದಾಗಿ ಶ್ರೀ ಶಶಿರಾಜ್ ಶೆಟ್ಟಿ ಕೊಳಂಬೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ರಾಜಕೀಯ ಮನೆತನದ ಹಿನ್ನೆಲೆಯಿಂದ ಬಂದವರು. ಅವರ ತಂದೆ ಸುಮಾರು 25 ವರ್ಷಗಳ ಕಾಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು, ಮಂಡಲ ಪ್ರಧಾನರಾಗಿದ್ದವರು. ಅವರ ತಾಯಿ 2 ಬಾರಿ ಜಿಲ್ಲಾ ಪರಿಷತ್ನಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸಿದವರು. ಇಂಥ ರಾಜಕೀಯದ ಅನುಭವದ ಹಿನ್ನೆಲೆಯಲ್ಲಿ ಶಶಿರಾಜ್ ಶೆಟ್ಟಿ ಕೊಳಂಬೆಯವರು ವಿವಿಧ ಸಂಘಟನೆಗಳಲ್ಲಿ ಗುರುತಿಸಿಕೊಂಡವರು. ಎತ್ತಿನಹೊಳೆ ಯೋಜನೆಯ ವಿರುದ್ಧ ಧ್ವನಿ ಎತ್ತಿ ಇಡೀ ಜಿಲ್ಲಾದ್ಯಂತ ಸಂಚಲನ ಉಂಟು ಮಾಡಿ ಅದರ ಸಂಚಾಲಕರಾಗಿ ಪ್ರತಿಭಟನೆಯ ಮುಂದಾಳತ್ವವನ್ನು ವಹಿಸಿದವರು. ಅಲ್ಲದೆ ಜಿಲ್ಲೆಯ ಜನಪದ ಕ್ರೀಡೆಗಳಾದ ಕಂಬಳ ಆಗಿರ್ಬೋದು, ಗೋಳಿ ಅಂಕ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಮಸ್ಯೆ ಉಂಟಾದಾಗ ಅದಕ್ಕೆ ಧ್ವನಿಯಾಗಿ ನಿಂತು ಜನಪರವಾದಂಥ ಹೋರಾಟವನ್ನು ನಡೆಸಿದ ಅನುಭವವುಳ್ಳವರು. ರಾಜಕೀಯವಾಗಿ ಕೂಡ ನಮ್ಮ ಜೊತೆ ಒಮ್ಮೆ ಕಾಣಿಸಿಕೊಂಡರು ಮತ್ತು ರಾಜಕೀಯದಿಂದ ಸ್ವಲ್ಪ ದೂರ ನಿಂತು ಇವತ್ತು ಸಾಮಾಜಿಕವಾದಂಥ ಬೆಳವಣಿಗೆಯನ್ನು ಗಮನಿಸಿದವರು. ಇವತ್ತು ಮತ್ತೆ ನಮ್ಮ ಪಕ್ಷಕ್ಕೆ ಬಂದು ಈ ಪಕ್ಷದ ಬಲವರ್ಧನೆಗಾಗಿ ತನ್ನ ಸಂಪೂರ್ಣವಾದಂಥ ಶ್ರಮವನ್ನು ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ. ಅವರನ್ನು ನಿಮಗೆ ಪರಿಚಯಿಸುವುದಕ್ಕೆ ಸಂತೋಷ ಪಡ್ತಾರೆ. ಶಶಿರಾಜ್ ಶೆಟ್ಟಿ ಕೊಳಂಬೆ ನನ್ನ ಬಲಭಾಗದಲ್ಲಿ ಕುಳಿತ ಯುವಕ, ಇಡೀ ಜಿಲ್ಲೆಯಲ್ಲಿ ನಿಮಗೆಲ್ಲ ಪರಿಚಿತರು. ತುಳುನಾಡ ಸಂಸ್ಕೃತಿ, ತುಳುನಾಡ ಜನಪದ, ತುಳುನಾಡ ಭಾಷೆ ಈ ಎಲ್ಲದರ ಬಗ್ಗೆ ಗಟ್ಟಿ ಧ್ವನಿಯಾಗಿ ನಿಂತು ಇಡೀ ಜಿಲ್ಲೆಯಲ್ಲಿ ಯುವಕರ ಪಡೆಯನ್ನು ಸೃಷ್ಟಿಸಿ ಸಂಘಟನೆಯಲ್ಲಿ ತಾನೊಬ್ಬ ನಿಪುಣ ಅನ್ನೋದನ್ನು ತೋರಿಸಿ ಈ ಜಿಲ್ಲೆಯಲ್ಲಿ ಕಾಣಿಸಿಕೊಂಡವರು ಯೋಗೀಶ್ ಶೆಟ್ಟಿ ಜಿಪ್ಪು. ನಗರ ಪಾಲಿಕೆ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ವಿವಿಧ ಸಂಘಟನೆಗಳಲ್ಲಿ ಗುರುತಿಸಿಕೊಂಡು ಸಮಾಜ ಸೇವೆ ಮಾಡಿದ್ದಾರೆ. ಸುಳ್ಳಿದ ಅಮರ ಕ್ರಾಂತಿ ಉತ್ಸವದಲ್ಲಿ ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಇವತ್ತು ಕಿದುಂಬಾಡಿ ರಾಮಯ್ಯಗೌಡ ಪ್ರತಿಮೆ ಬಾವಟಗುಡ್ಡೆಯಲ್ಲಿ ಸ್ಥಾಪಿಸಬೇಕಾದ್ರೆ ಅದರಲ್ಲಿ 4 ಹೆಜ್ಜೆಗಳು ಇವರದ್ದು ಇದೆ ಅನ್ನೋದನ್ನು ನಾನು ಭಾಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಒಬ್ಬ ಯುವಕ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಮತ್ತು ಅವರ ಅನೇಕ ಅನುಯಾಯಿಗಳು ಯುವಕರು ನಮ್ಮ ಜೊತೆ ಬಂದಿದ್ದಾರೆ. ವಿದ್ಯಾರ್ಥಿ ಜನತಾದಳದಲ್ಲಿ ಇವರು ಹಿಂದೆ ಸೇವೆ ಸಲ್ಲಿಸಿ ಜಿಲ್ಲಾಧ್ಯಕ್ಷರಿಗೆ ಕೂಡ ಸೇವೆ ಸಲ್ಲಿಸಿದರು. ಆಮೇಲೆ ತುಳುನಾಡಿನ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳ ಬಗ್ಗೆ ಹೆಚ್ಚು ಗಮನ ಕೊಟ್ಟದರಿಂದ ರಾಜಕೀಯದಿಂದ ಸ್ವಲ್ಪ ದೂರ ಇದ್ದರು. ಈಗ ಮತ್ತೆ ನಮಗೆ ಅವರ ಶಕ್ತಿ ಬೇಕು ಅನ್ನೋದಂಥ ಕಾರಣಕ್ಕಾಗಿ ಅವರು ನಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟು ನಮ್ಮ ಜೊತೆ ಸೇರಿದ್ದಾರೆ. ಇನ್ನೊಬ್ಬರು ಧರ್ಮೇಂದ್ರ, ನೀವೆಲ್ಲ ಗೊತ್ತಿದೆ, ಈ ಜಿಲ್ಲೆಯಲ್ಲಿ ಬೇರೆ ಬೇರೆ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಹೋರಾಟದಲ್ಲಿ ಕೆಚ್ಚಿನಲ್ಲಿ ಹೋರಾಟ ಮಾಡಿದವರು, ಅವರದೇ ಆದಂಥ ಸಂಘಟನೆಯನ್ನು ಕಟ್ಟಿಕೊಂಡವರು. ಇವತ್ತು ಅವರು ಕೂಡ ರಾಷ್ಟ್ರೀಯ ಉದ್ದೇಶಗಳಿಗಾಗಿ ನಾವು ಆಲೋಚನೆ ಮಾಡಬೇಕು. ಯಾಕೆ ನಾವು JDS ಅನ್ನು ಬಲಪಡಿಸಬೇಕು ಈ ಭಾಗದಲ್ಲಿ ಅಂದರೆ,
ರಾಷ್ಟ್ರೀಯ ಕಾರಣಗಳು, ನಮ್ಮ ದೇಶದ ರಾಷ್ಟ್ರೀಯತೆಯ ಬಗ್ಗೆ ವಿಚಾರ ಬಂದಾಗ, ದೇಶದ ಐಕ್ಯತೆ ಬಗ್ಗೆ ವಿಚಾರ ಬಂದಾಗ ನಾವು ಕೈಗೊಂಡ ನಿರ್ಧಾರ ಅದು ಅತ್ಯಂತ ಪ್ರಮುಖವಾಗುತ್ತದೆ. ಈ ದೇಶದ ಒಂದು ಒಳ್ಳೆಯ ಸಂಸ್ಕೃತಿಯನ್ನು ಉಳಿಸಬೇಕು, ಈ ದೇಶದ ಐಕ್ಯತೆಯನ್ನು ಉಳಿಸಬೇಕು. ಅದಕ್ಕಾಗಿ ನಾವು JDS ಅನ್ನು ಬಲಪಡಿಸಬೇಕು ಅನ್ನೋದ ದೃಷ್ಟಿಯಿಂದ ಇವರೆಲ್ಲರೂ ಕೂಡ ಒಳ್ಳೆಯ ಮನಸ್ಸಿನಿಂದ ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವಂಥ ಕಾಂಗ್ರೆಸ್ ಸರ್ಕಾರ ಮತ್ತು ಅದರ ದುರಾಡಳಿತ, ಅಧಿಕಾರಕ್ಕಾಗಿ ಅವರು ನಡೆಸುತ್ತಿರುವ ಕಚ್ಚಾಟ, ಅದರ ಪರಿಣಾಮವಾಗಿ ಈ ರಾಜ್ಯದ ಜನ ಅನುಭವಿಸುತ್ತಿರುವ ಸಂಕಷ್ಟ, ಇವೆಲ್ಲವನ್ನು ನಾನು ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಅದಕ್ಕಾಗಿ ನಾವು ಪ್ರತ್ಯೇಕವಾದಂಥ ಒಂದು ಪತ್ರಿಕಾಗೋಷ್ಠಿಯನ್ನು ಕರಿತೇವೆ. ಈ ಸಂದರ್ಭದಲ್ಲಿ ನಿನ್ನೆ ಬಜೆಟ್ ಬಗ್ಗೆ ನಾನು 2 ಮಾತುಗಳನ್ನು ಹೇಳಬೇಕಾಗ್ತದೆ. ಕರ್ನಾಟಕದ 26-27 ಬಜೆಟ್ 4.48 ಲಕ್ಷ ಕೋಟಿಗಳ ಬೃಹತ್ ಗಾತ್ರದಿಂದ ಮಂಡನೆಯಾಗಿದೆ. ಆದರೆ ಕರಾವಳಿ ಭಾಗದ ನಿರೀಕ್ಷೆಗೆ ತಣ್ಣೀರು ಎರಚಿದೆ ಎಂಬಂಥ ಸತ್ಯ ನಿಮಗೆ ಗೊತ್ತಾಗಿರ್ಬೋದು. ಕರಾವಳಿ ಕರ್ನಾಟಕದ ಜೀವನಾಡಿಗಳಾದ ಮೀನುಗಾರಿಕೆ ಆಗಿರ್ಬೋದು, ಪ್ರವಾಸೋದ್ಯಮ ಆಗಿರ್ಬೋದು, ಅಡಿಕೆ ಬೆಳೆ ಇತ್ಯಾದಿಗಳಲ್ಲಿ ಅಡಿಕೆ, ರಬ್ಬರ್ ಇಂಥ ಬೆಳೆಗಳಿಗೆ ಬೆಲೆ ಕುಸಿತ ಮತ್ತು ಬೇರೆ ಬೇರೆ ಕಾರಣಗಳಿಂದ ಅನುಭವಿಸುತ್ತಿರುವಂಥ ಅಡಿಕೆ ಬೆಳೆಗಾರರ ಸಂಕಷ್ಟದ ಬಗ್ಗೆ ಯಾವುದೇ ಒಂದು ಉಲ್ಲೇಖವನ್ನು ಕೂಡ ಈ ಬಜೆಟ್ನಲ್ಲಿ ಮಾಡಿಲ್ಲ. ನಿಮಗೆ ಗೊತ್ತಿರಬೇಕು, ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾದ ಕೃಷಿಯ ಬೆಳೆ ಅಂದರೆ ಅಡಿಕೆ ಬೆಳೆ. ಅಡಿಕೆ ಬೆಳೆಗೆ ಎಲೆ ಚುಕ್ಕಿ ರೋಗ ಬಾಧೆ ಇದೆ, ಹಳದಿ ರೋಗದ ಕಾಯಿಲೆ ಮುಗಿದೇ ಇಲ್ಲ, ಅದಕ್ಕೆ ಪರಿಹಾರ ಕಂಡುಕೊಳ್ಳಿಲ್ಲ. ಅದರ ಮೇಲೆ ಇತ್ತೀಚೆಗೆ ಬೆಲೆ ಕುಸಿತ ಪ್ರಾರಂಭ ಆಗಿದೆ. ಬಹುಶಃ ಯುದ್ಧದ ಒಂದು ಛಾಯೆ ಇರಬಹುದು, ಬೆಲೆ ಕುಸಿತ ಆರಂಭ ಆಗಿದೆ. ರಬ್ಬರಿಗೆ ಬೆಲೆ ಇಲ್ಲ. ಹಾಗೆ ಗೇರು ಬೀಜ, ಬಡವರ ಒಂದು ಕೃಷಿ ಅದು. ಒಂದು ಹಿತ್ತಲಿನಲ್ಲಿ 4 ಗಿಡ ಗೇರು ಬೀಜ ನೆಟ್ಟವರು ಇರ್ತಾರೆ, ಅವರ ಗೇರು ಕೃಷಿಗೂ ಕೂಡ ಬೆಲೆ ಇಲ್ಲದಂಥ ಪರಿಸ್ಥಿತಿ ಇದೆ. ಇಂಥ ಸ್ಥಿತಿಯಲ್ಲಿ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಿಸಿಲ್ಲ. ಎಲೆಚುಕ್ಕಿ ರೋಗಕ್ಕೆ ಯಾವುದೇ ರೀತಿಯ ಪರಿಹಾರವನ್ನು ರೂಪಿಸುವ ದೃಷ್ಟಿಯಿಂದ ಸರ್ಕಾರ ಬಜೆಟ್ನಲ್ಲಿ ಏನನ್ನೂ ಕಾಣಿಸಿಕೊಟ್ಟಿಲ್ಲ. ಹಾಗೆ ಮೀನುಗಾರಿಕಾ ಕ್ಷೇತ್ರದಲ್ಲಿ ಆಧುನೀಕರಣದ ಕೊರತೆಯಾಗಿದೆ. ಡೀಸೆಲ್ ಸಹಾಯಧನವನ್ನು ಕೊಡಲಿಲ್ಲ. ಬರೀ ಅವರ ಏನು ಹೇಳಿಕೆಗಳಿವೆ ಅದು ಪ್ರಸ್ತಾಪಗಳು, ಕೇವಲ ಬಜೆಟ್ನ ಒಂದು ಜಿಗಳನ್ನು ಮಾಡಿದ್ದಾರೆ. ಆ ಜಿ ಪದಗಳನ್ನು ಹೇಳಿದ್ದಾರೆ ಹೊರತು ಬೇರೆ ಯಾವುದನ್ನು ಕೂಡ ಮಾಡಿಲ್ಲ ಅನ್ನೋದು ನಮಗೆ ಭಾಳ ಬೇಸರದ ವಿಷಯ. ಕರ್ನಾಟಕದಲ್ಲಿ ಕರಾವಳಿ ಜಿಲ್ಲೆಯಲ್ಲಿ ಭಾಳಷ್ಟು ಕಾಮಗಾರಿಗಳು ಬಾಕಿವೆ, ಅಭಿವೃದ್ಧಿ ಕೆಲಸಗಳಿಗೆ ಗಮನ ಕೊಟ್ಟಿಲ್ಲ. ಇಂಥ ಒಂದು ಸ್ಥಿತಿಯಲ್ಲಿ ಈ ರಾಜ್ಯದ ಆಡಳಿತ ವೈಫಲ್ಯದ ಕಡೆಗೆ ಸಾಗಿದೆ. ಯಾವುದೇ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರೆ ಹೊರತು ನಮ್ಮ ಜನಸಾಮಾನ್ಯರ ಬದುಕನ್ನು, ಇವತ್ತು ಮದ್ಯದ ಇದನ್ನು ಸ್ಪರ್ಧೆಗೆ ಬಿಟ್ಟಿದ್ದಾರೆ. ಮದ್ಯದ ದರವನ್ನು ಸಾರ್ವಜನಿಕವಾಗಿ ಮಾರುಕಟ್ಟೆಯ ದರಕ್ಕೆ ಹೋಲಿಸಿಕೊಂಡು ಅದು ಹೋಗಬೇಕು ಅಂತ ಹೇಳ್ತಾರೆ, ಮುಕ್ತವಾದಂಥ. ಆದರೆ ಈ ಜಿಲ್ಲೆಯಲ್ಲಿ ಮರಳು ಮತ್ತು ಕೆಂಪು ಕಲ್ಲು, ಮುಖ್ಯವಾಗಿ ಬಡವರಿಗೆ ಮನೆ ಕಟ್ಟಲಿಕ್ಕೆ ಬೇಕಾಗುವಂಥದ್ದು ಕೆಂಪು ಕಲ್ಲು ಹಾಗೂ ಮರಳಿನ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯ ಬಗ್ಗೆ ಯಾವುದೇ ಒಂದು ಚಕಾರವನ್ನು ಎತ್ತಲಿಲ್ಲ ಅನ್ನೋದು ಭಾಳ ದೊಡ್ಡ ದುರಂತ ಅಂತ ನಾನು ಭಾವಿಸ್ತೇನೆ. ಬಡವರಿಗೆ ಮನೆ ಕಟ್ಟಲಿಕ್ಕೆ ಸಾಧ್ಯವಾಗುತ್ತ ಉಚಿತವಾಗಿ ಅಥವಾ ಕನಿಷ್ಠ ದರದಲ್ಲಿ ಲಭ್ಯವಾಗುವಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿಲ್ಲ. ಅದರ ಬಗ್ಗೆ ಬಜೆಟ್ನಲ್ಲಿ ಯಾವುದೇ ರೀತಿಯ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಇಂತಹ ಬಡವರ ವಿರೋಧವಾದಂಥ ಕೇವಲ ಘೋಷಣೆಗಳು ಮತ್ತು ಜನರನ್ನು ವಂಚಿಸುವಂಥ ಹೇಳಿಕೆಗಳ ಮೂಲಕ ಬಜೆಟನ್ನು ತಮ್ಮ ಬೆನ್ನನ್ನು ತಾವೇ ತಟ್ಟಿಕೊಳ್ಳುವಂಥ ರೀತಿಯಲ್ಲಿ ಈ ಸರ್ಕಾರ ಮಾಡಿದೆ. ಈ ಬಜೆಟ್ಟು ತೀವ್ರವಾಗಿ ನಮ್ಮ ಜಿಲ್ಲೆಗೆ ನಿರಾಶೆಯನ್ನು ತಂದುಕೊಟ್ಟಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ ದಿನದಲ್ಲಿ ನಮ್ಮದೊಂದು ಬೃಹತ್ ಸಮಾವೇಶ ನಡೆಯಲಿಕ್ಕಿದೆ. ಸನ್ಮಾನ್ಯ ಕುಮಾರಸ್ವಾಮಿಯವರು, ದೇವೇಗೌಡರು ಬಂದು ಈ ಕಾರ್ಯಕರ್ತರು ಇವತ್ತೇನು ನಮ್ಮ ಜೊತೆ ಸೇರಿದ್ದಾರೆ, ಅವ್ರ ಜೊತೆ ಇನ್ನೂ ಎಲ್ಲ ಭಾಳ ಜನ ನಮ್ಮನ್ನು ಇವತ್ತು ಸಂಪರ್ಕಿಸ್ತಾ ಇದ್ದಾರೆ. ಅಧ್ಯಕ್ಷರು ಈಗಾಗಲೇ ನಮಗೆ ಮಾಹಿತಿ ಕೊಟ್ಟರು. ಅನೇಕ ಜನ ಹಿರಿಯ ರಾಜಕಾರಣಿಗಳು ಈ 2 ಪಕ್ಷಗಳ ನಡತೆಯಿಂದ, ಈ 2 ಪಕ್ಷಗಳ ಧೋರಣೆಗಳಿಂದ ಬೇಸತ್ತು ಅವರು ನಮ್ಮ ಕಡೆ ಬಾಳ್ತಾ ಇದ್ದಾರೆ. ಅಂಥವರನ್ನು ನಾವು ಪಕ್ಷಕ್ಕೆ ಬರಮಾಡಿಸಿಕೊಳ್ಳುವಂಥದ್ದು ನಾವು ಆ ಬಗ್ಗೆ ಚಿಂತನೆ ನಡೆಸಿದ್ದೇವೆ. ಆ ಸಂಪರ್ಕಿಸಿದವರೆಲ್ಲರ ಬಗ್ಗೆ ನಮಗೆ ಒಳ್ಳೆಯ ವಿಶ್ವಾಸ ಇದೆ. ಇನ್ನು ಮುಂದಿನ ದಿನದಲ್ಲಿ ಈ ಜಿಲ್ಲೆಯಲ್ಲಿ ಒಂದು ಹೊಸ ರಾಜಕೀಯ ಬೆಳವಣಿಗೆ ಆಗ್ತದೆ ಅನ್ನುವಂಥ ನಿರೀಕ್ಷೆ ಇದೆ. ಯಾಕಂದರೆ 2 ರಾಜಕೀಯ ಪಕ್ಷಗಳು ಇಂಥ ದೂರ ನಿಂತು ಕೆಲವರು ರಾಜಕೀಯವೇ ಬೇಡ ಅನ್ನುವಂಥ ವ್ಯಕ್ತಿಗಳಿದ್ದರು. ನಮ್ಮ ಜನತಾ ಪರಿವಾರದವರು ಅಂತೇಳಿ ಏನು ಮೊದಲಿಂದ ಗುರುತಿಸಿಕೊಂಡಿದ್ದರು. ಆ ಎಲ್ಲ ಜನತಾ ಪರಿವಾರದವರು ಕೂಡ ನಮ್ಮನ್ನು ಸಂಪರ್ಕಿಸ್ತಾ ಇರೋದರಿಂದ ಆ ಒಂದು ಪಕ್ಷದ ಸಂಘಟನೆ ಮತ್ತೆ ಬೆಳೀತದೆ ಅನ್ನುವಂಥ ವಿಶ್ವಾಸದೊಂದಿಗೆ ಇವತ್ತಿನ ಕಾರ್ಯಕ್ರಮದ ಮೂಲಕ ನಿಮಗೆಲ್ಲರಿಗೂ ವಂದಿಸಿ, ಈ ಪಕ್ಷದ ಬಲವರ್ಧನೆಗೆ ಮಾಧ್ಯಮದ ನಿಮ್ಮ ಸಹಕಾರವನ್ನು ಕೂಡ ಕೋರ್ತೇವೆ. ಈ ಜಿಲ್ಲೆಯಲ್ಲಿ ಒಂದು ಶಾಂತಿಯುತವಾದಂಥ ಅಭಿವೃದ್ಧಿಯ ಕಡೆ ಮುಖ ಮಾಡುವಂಥ ಒಂದು ದೊಡ್ಡ ತಂಡವನ್ನು ರಚಿಸಿ, ನಾವು ರಾಜಕೀಯ ಪಕ್ಷವಾಗಿ ನಿಮ್ಮ ಎದುರು ಬರ್ತಾ ಇಲ್ಲ. ಜನತಾದಳ JDS ಅನ್ನುವಂಥ ಒಂದು ಪಕ್ಷ ಒಂದು ಸಾಮಾಜಿಕ ತಂಡವಾಗಿ ಕಾರ್ಯಕರ್ತರ ಮೂಲಕ ಸಮಾಜದ ಅಭಿವೃದ್ಧಿಗಾಗಿ, ಸಾಮರಸ್ಯಕ್ಕಾಗಿ ದುಡಿಯುವ ತಂಡ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಅಂಥ ಹಿನ್ನೆಲೆ ಇದೆ ನಮಗೆ. ಹಿಂದೆ ನಾವು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಉಪಮೇಯರ್ ಹಾಗೂ ಕಾರ್ಪೊರೇಟರ್ಗಳು ನಮ್ಮವರಿದ್ದರು. ಜಿಲ್ಲಾ ಪರಿಷತ್ನಲ್ಲಿ ಕೂಡ ನಮ್ಮ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ.
ಆ ಕಾಲದಲ್ಲಿ ಅಭಿವೃದ್ಧಿಯ ಪರ್ವ ನಡೆದಿತ್ತು. ಅಂಥ ದಿನಗಳು ಮತ್ತೆ ಮರುಕಳಿಸ್ತೇವೆ ಅನ್ನೋ ಒಂದು ವಿಶ್ವಾಸದೊಂದಿಗೆ ಈ ದೊಡ್ಡ ರಾಜಕಾರಣಿಗಳಾದಂಥ ಶಶಿರಾಜ್ ಶೆಟ್ಟಿಯವರು ಹಾಗೂ ಯೋಗೇಶ್ ಶೆಟ್ಟಿಯವರು ಮತ್ತು ಧರ್ಮೇಂದ್ರ ಅವರು ನಮ್ಮ ಜೊತೆ ಸೇರಿ ನಮಗೆ ಶಕ್ತಿಯನ್ನು ತುಂಬಿದ್ದಾರೆ. ಅವರಿಗೆ ನಾವು ಪೂರ್ಣ ಹೃದಯದಿಂದ ಪ್ರಾಂಜಲ ಮನಸ್ಸಿಂದ ಸ್ವಾಗತವನ್ನು ಬಯಸಿ ಮಾಧ್ಯಮದಲ್ಲಿ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಶಶಿರಾಜ್ ಶೆಟ್ಟಿಯವರು. ಬಂಧುಗಳೇ, ನಾನು ಶಶಿರಾಜ್ ಶೆಟ್ಟಿ ಕೊಳಂಬೆ. ಜಿಲ್ಲೆಯಲ್ಲಿ ಭಾಳಷ್ಟು ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಹಾಗೂ ಬಂಟರ ಸಂಘದಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಒಂದು ರೀತಿಯಲ್ಲಿ ಸಕ್ರಿಯ ರಾಜಕೀಯದಿಂದ ಸ್ವಲ್ಪ ಮಟ್ಟಿಗೆ ಹಿಂದೆ ಸರಿದಂಥ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದಂಥ ಎಂ ಬಿ ಸದಾಶಿವರು, ಜಿಲ್ಲಾಧ್ಯಕ್ಷರು, ಜನತಾದಳದ ಪ್ರಮುಖರು ಸೇರಿ ಸುಬ್ರಹ್ಮಣ್ಯದಲ್ಲಿ ಎಚ್ ಡಿ ದೇವೇಗೌಡಜಿಯವರು ಬಂದಂಥ ಸಂದರ್ಭದಲ್ಲಿ ಅವರನ್ನು ಭೇಟಿ ಮಾಡಿಸಿ ಪಕ್ಷಕ್ಕೆ ಬರಮಾಡಿಕೊಳ್ಳುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಸೇವೆಯನ್ನು ಪರಿಗಣಿಸಿ ಮತ್ತು ಮುಂಚೆ ಜನತಾದಳದಲ್ಲಿ ತಾನಿದ್ದಂಥ ಸಂದರ್ಭದಲ್ಲಿ ಕೂಡ ತನ್ನ ಸಂಘಟನೆಯ ಆಧಾರದ ಮೇಲೆ ನನಗೆ ಪುನರಪಿಯಾಗಿ ಜನತಾದಳಕ್ಕೆ ಸೇರುವ ನಿಟ್ಟಿನಲ್ಲಿ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅವರಂತೆ ಸಂಪರ್ಕ ಮಾಡಿ ಆದಷ್ಟು ಬೇಗ ಜಾತ್ಯತೀತ ಜನತಾದಳಕ್ಕೆ ತಾವು ಸೇರ್ಪಡೆಯಾಗಬೇಕು ಎಂಬ ಸಂದರ್ಭದಲ್ಲಿ ಕೇವಲ 4 ದಿವಸದಲ್ಲಿ ನನ್ನನ್ನು ಬೆಂಗಳೂರಿಗೆ ಕರೆಯಿಸಿ ರಾಜ್ಯ ನಾಯಕರ ಸಮ್ಮುಖದಲ್ಲಿ, ಅದು ವಿಶೇಷವಾಗಿ ಎಚ್ ಡಿ ದೇವೇಗೌಡಜಿಯವರು, ಕುಮಾರಣ್ಣನವರು, ನಿಖಿಲ್ ಕುಮಾರಸ್ವಾಮಿ ಅವರು, ಪಕ್ಷದ ಎಲ್ಲ ಪದಾಧಿಕಾರಿಗಳೊಂದಿಗೆ ನನ್ನನ್ನು ದಕ್ಷಿಣ ಕನ್ನಡ ಜಿಲ್ಲಾ ಜಾತ್ಯತೀತ ಜನತಾದಳದ ಅಧ್ಯಕ್ಷರು ಮತ್ತು ರಾಜ್ಯ ಉಪಾಧ್ಯಕ್ಷರುಗಳು, ಪ್ರಮುಖ ಜಿಲ್ಲೆಯ ಎಲ್ಲ ನಾಯಕರು ಅಲ್ಲಿ ಬಂದು ನನ್ನ ಪಕ್ಷಕ್ಕೆ ಸೇರ್ಪಡೆಗೊಳ್ಳತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಭಾಳ ಸಂತೋಷವಾಗಿ ನಾನು ರಾಜ್ಯ ಘಟಕ, ಜಿಲ್ಲಾ ಘಟಕದ ಪರವಾಗಿ ಬರಮಾಡಿಕೊಂಡಿದ್ದೆ. ನಾನು ಅವರೆಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಮತ್ತು ಕೃತಜ್ಞತೆ ಅರ್ಪಿಸಿ, ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ರಾಜಕೀಯ ಪಕ್ಷದ ನಡುವಲ್ಲಿ ಕರ್ನಾಟಕ ರಾಜ್ಯದ ಜಲ, ನೆಲ, ಸ್ವಾಭಿಮಾನ, ಸಂಪ್ರದಾಯ, ಭಾಷಾ ವಿಷಯದಲ್ಲಿ ಹಾಗೂ ರಾಷ್ಟ್ರೀಯತೆಯ ವಿಷಯದಲ್ಲಿ ಬರತಕ್ಕಂಥ ಎಲ್ಲ ಅಂಶಗಳನ್ನು ಒಳಗೊಂಡು ಇಲ್ಲಿ 2 ಪಕ್ಷಗಳ ಸಿದ್ಧಾಂತಗಳು ಬೇರೆ ಬೇರೆ ಆದರೂ ತಾವುಗಳು ಮತ್ತು ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರ ಮಟ್ಟದಲ್ಲಿ ನಡೆತಕ್ಕಂಥ ಹೊಂದಾಣಿಕೆಯ ಪರವಾಗಿ ಇಲ್ಲಿ ಕೂಡ ನಮ್ಮ ಪಕ್ಷವು ಪ್ರಬಲವಾದ ಒಂದು ಸಂಘಟನಾ ಶಕ್ತಿಯನ್ನು ಹೊಂದಿಕೊಂಡು ಇಲ್ಲಿರತಕ್ಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರತಕ್ಕಂಥ ಚೆಲ್ಲುವಂಥ ಸಮಸ್ಯೆಗಳಾಗಿರ್ಬೋದು ಅಥವಾ ಜನತಾದಳದ ಕುಮಾರಸ್ವಾಮಿ ಅವಧಿಯಲ್ಲಿ ನಡೆತಕ್ಕಂಥ ಏನು ಪ್ರಮುಖ ಅಭಿವೃದ್ಧಿ ಯೋಜನೆಗಳಾಗಿರ್ಬೋದು ಅಥವಾ ಒಂದು ರಾಮರಾಜ್ಯದ ಕನಸನ್ನು ಪರಿಕಲ್ಪನೆ ಆಧಾರದ ಮೇಲೆ ಕೊಟ್ಟಂಥ ಒಬ್ಬ ಧೀಮಂತ ನಾಯಕ ಕುಮಾರಸ್ವಾಮಿಯವರ ಮುಂದಿನ ದಿನಗಳಲ್ಲಿ ಜಾತ್ಯತೀತ ಜನತಾದಳವು ಕರ್ನಾಟಕ ರಾಜ್ಯದಲ್ಲಿ NDA ಸರ್ಕಾರದ ಪಾಲುದಾರಾಗಿ ಈ ಒಂದು ಸರ್ಕಾರವನ್ನು ಮುನ್ನಡೆಸುವಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಪ್ರಬಲವಾಗಿ ಜನತಾದಳವನ್ನು ಮಾಡಬೇಕಂತ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಈ ಮುಖಂಡರ ಅಭಿಲಾಷೆಗೆ ನಾನು ಕೂಡ ಕೈಜೋಡಿಸಿ ಮುಂದಿನ ದಿನಗಳಲ್ಲಿ ಜನತಾದಳವನ್ನು ಸಂಘಟಿತವಾಗಿ ಒಂದು ಜನಪ್ರತಿನಿಧಿಗಳ ಮೂಲಕ ಹೋರಾಟ ಕೊಡುವಂಥ ಶಕ್ತಿಯ ಮೂಲಕ ಈ ಒಂದು ಜಿಲ್ಲೆಯ ಸಮಾಜದ ಸೇವೆಯನ್ನು ಮಾಡತಕ್ಕಂಥ ಅವಕಾಶ ನನಗೆ ಲಭಿಸಿದೆ. ಖಂಡಿತವಾಗಿಯೂ ಎಲ್ಲ ರಾಜಕೀಯ ಪಕ್ಷಗಳಿಂದ ಸಮಾನ ದೂರವಂತ ಎಂ ಬಿ ಸದಾಶಿವರು ಹೇಳಿದಾಗೆ ಯಾರ ಮನಸ್ಥಿತಿಯನ್ನು ಅವರು ತಮ್ಮ ಮೂಲಕ ನಮಗೆ ತಿಳಿಸ್ತಿದ್ದಾರ ಅವರನ್ನು ಎಲ್ಲರನ್ನು ಸೇರಿಸಿ ದೊಡ್ಡ ಮಟ್ಟದಲ್ಲಿ ಒಂದು ಜನತಾದಳವು ರಾಜಕೀಯ ಶಕ್ತಿಯಾಗಿ ಮುಂದುವರಿಯಲಿಕ್ಕೆ ಇವರೆಲ್ಲ ಆಶೀರ್ವಾದದಿಂದ ನಾವು ಮುಂದೆ ಹೋಗ್ತೇವೆ ಅಂತ ಹೇಳುತ್ತಾ, ನನಗೆ ಈ ಒಂದು ಪಕ್ಷಕ್ಕೆ ಸೇರಿಸಿಕೊಳ್ಳುವ ನಿಟ್ಟಿನಲ್ಲಿ ತನ್ನಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸಿ, ಪತ್ರಿಕಾ ಮಾಧ್ಯಮ ಅಥವಾ ಪ್ರಿಂಟ್ ಮೀಡಿಯಾ ಮಾಧ್ಯಮಗಳು ಕೂಡ ನನಗೆ ಹಿಂದಿನ ದಿನಗಳಲ್ಲಿ ಎಲ್ಲ ರೀತಿಯಲ್ಲಿ ದೊಡ್ಡ ಮಟ್ಟದ ಶಕ್ತಿಯನ್ನು ಮತ್ತು ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ಅದೇ ಆಶಯವನ್ನು ವ್ಯಕ್ತಪಡಿಸ್ತಾ ಎಲ್ಲರಿಗೆ ಧನ್ಯವಾದಗಳೊಂದಿಗೆ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ.
ಇವತ್ತಿನ ಜನತಾದಳದ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಸ್ವಾಗತ. ಹಲವು ಸಮಯಗಳ ಬಳಿಕ ಒಂದು ರಾಜಕೀಯ ಒಂದು ಪಕ್ಷದ ಪತ್ರಿಕಾಗೋಷ್ಠಿಯಲ್ಲಿ ನಾನು ಇವತ್ತು ಭಾಗವಹಿಸಿದ್ದೇನೆ. ಕಾರಣ ಇಷ್ಟೇ, ಹಲವು ವರ್ಷಗಳ ಹಿಂದೆ ಇದೇ ದಕ್ಷಿಣ ಕನ್ನಡ ಆಗಿರುವ ಉಡುಪಿ ಜಿಲ್ಲೆಯಲ್ಲಿ ಮೊದಲು ಅವಿಭಾಜಿತ ಜನತಾದಳ, ಆ ಬಳಿಕ ಜಾತ್ಯತೀತ ಜನತಾದಳದಲ್ಲಿ ವಿದ್ಯಾರ್ಥಿ ಜನತಾದಳ ಜಿಲ್ಲಾಧ್ಯಕ್ಷನಾಗಿ 2 ಜಿಲ್ಲೆಗಳ ವಿದ್ಯಾರ್ಥಿ ಜನತಾದಳದ ಉಸ್ತುವಾರಿಯಾಗಿ, ರಾಜ್ಯ ವಿದ್ಯಾರ್ಥಿ ಜನತಾದಳದ ಉಪಾಧ್ಯಕ್ಷನಾಗಿ, ದಕ್ಷಿಣ ಕನ್ನಡ ಯುವ ಜನತಾದಳದ ಪ್ರಧಾನ ಕಾರ್ಯದರ್ಶಿಯಾಗಿ ಬೇರೆ ಬೇರೆ ಹುದ್ದೆಗಳಲ್ಲಿದ್ದು ಸೇವೆ ಸಲ್ಲಿಸಿದ್ದ ನಾನು ಬಳಿಕ ಪಕ್ಷದಿಂದ ದೂರವಾಗಿಕೊಂಡು ಸಂಘಟನೆ ಹಾಗೂ ಬೇರೆ ಬೇರೆ ವಿಷಯದಲ್ಲಿ ನಾನು ಕೆಲಸ ಮಾಡಿದೆ. ಆದರೆ ಜನತಾದಳ ಪಕ್ಷದಲ್ಲಿ ಅಂದಿನಿಂದ ಇದ್ದಿನದವರೆಗೆ ಕೂಡ ನನಗೆ ಒಂದು ಪ್ರೀತಿ ಬೇರೆ ಇತ್ತು. ಯಾಕಂದರೆ ಇವತ್ತು ಸಾಮಾಜಿಕ ನ್ಯಾಯ ಕೊಟ್ಟ ಒಬ್ಬ ನ್ಯಾಯಕ್ಕೆ ಇದ್ದರೆ ನಮ್ಮ HD ದೇವೇಗೌಡ ಅವರು. ಆ ಬಳಿಕ ಕುಮಾರಣ್ಣನವರು ಬಂದಾಗ ಹಲವಾರು ಸಾಮಾಜಿಕ ನ್ಯಾಯವನ್ನು ಮಾಡಿದ್ದಾರೆ. ಬೇರೆ ರೈತರ ಸಾಲ ಮನ್ನಾ ಆಗಿರ್ಬೋದು, ಲಾಟರಿ ನಿಷೇಧ ಆಗಿರ್ಬೋದು, ಸರಾಯಿ ನಿಷೇಧ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದ ವ್ಯಕ್ತಿಯಾಗಿದ್ದರೆ ಅದು ಕುಮಾರಣ್ಣನವರು. ಆದ್ದರಿಂದಾಗಿ ಆ ಸಂದರ್ಭ ಈವರೆಗೂ ಕೂಡ ನನಗೆ ಒಂದು ಜನತಾದಳದ ಮೇಲೆ ಒಂದು ಪ್ರೀತಿ, ಒಂದು ಭಾವನೆ ಇತ್ತು. ಆದರೆ ಸಕ್ರಿಯ ರಾಜಕೀಯದಿಂದ ದೂರ ಇದ್ದೆ ನಾನು. ಆದರೆ ಇದೀಗ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ MB ಸದಾಶಿವರವರು, ಆ ಸಂದರ್ಭದಲ್ಲಿ ನಾನು ಅವರೊಟ್ಟಿಗೆ ವಿದ್ಯಾರ್ಥಿ ಜನತಾದಳ ಅಧ್ಯಕ್ಷನಾಗಿ ನಾವು ಜಿಲ್ಲಾದ್ಯಂತ ನಾವು ಬೇರೆ ಬೇರೆ ಪ್ರವಾಸಗಳನ್ನು ಮಾಡಿಕೊಂಡು ಅವ್ರ ಜೊತೆ ಕೆಲಸ ಮಾಡಿದೆ. ಅದೇ ರೀತಿಯಲ್ಲಿ ಇದೀಗ ಪ್ರಸ್ತುತ ಜಿಲ್ಲಾಧ್ಯಕ್ಷರಾಗಿರುವಂಥ ಜಾಕೆ ಮಾದೇಗೌಡರು ಅವರ ಒಂದು ಬೆಂಬಲದಿಂದ ಮರಳಿ ಒಂದು ಜನತಾದಳ ಪಕ್ಷದಲ್ಲಿ ನಾನು ಸಕ್ರಿಯ ಆಗಲು ಬಯಸಿದ್ದೇನೆ. ಮೊನ್ನೆ ತಾನೇ HD ದೇವೇಗೌಡರಜಿ, ಅದೇ ರೀತಿಯಲ್ಲಿ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಹಿರಿಯರ ನಾಯಕರ ಸಮ್ಮುಖದಲ್ಲಿ ಬೆಂಗಳೂರಿನಲ್ಲಿ ಒಂದು ಗೂಡಿಗೆ ತರುವಂಥ ಪುನಃ ಜನತಾದಳದ ನಮ್ಮ ಒಂದು ಮನೆಗೆ ಬರುವಂಥ ಒಂದು ಕೆಲಸವನ್ನು ನಮ್ಮ ಹಿರಿಯ ನಾಯಕರಾದ MB ಸದಸ್ಯರು ಮತ್ತು ನಮ್ಮ ಜಾಕೆ ಮಾದೇಗೌಡರು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು ಸೇರಿಸ್ತೇನೆ. ಅದೇ ರೀತಿಯಲ್ಲಿ ನನ್ನೊಟ್ಟಿಗೆ ನನ್ನ ಸಹೋದರ ಶಶಿರಾಜ್ ಶೆಟ್ಟಿ ಕೊಳಂಬೆ ಅವರು ಕೂಡ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಧರ್ಮೇಂದ್ರ ಅವರು ಕೂಡ ಪಕ್ಷದಲ್ಲಿ ಸೇರ್ಪಡೆಗೊಂಡಿದ್ದಾರೆ. ಅದರಿಂದಾಗಿ ನಮ್ಮ ಒಂದು ತಂಡವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು MB ಸದಾಶಿವರು, ಅದೇ ರೀತಿಯಲ್ಲಿ ಜಾಕೆ ಗೌಡರ ಒಂದು ಸಹೋದರ ಸ್ಥಾನದಲ್ಲಿ ನಿಂತು ಸಂಪೂರ್ಣವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನತಾದಳವನ್ನು ಬಲಗೊಳಿಸುವಲ್ಲಿ ನಾವು ಕಾರ್ಯೋನ್ಮುಖ ಆಗ್ತೇವೆ ಎಂದು ಹೇಳ್ತಾ ಬಯಸ್ತೇವೆ. ನಮಸ್ಕಾರ.